ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಲ್ಗುಡಿ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೇವೆ. ವೀಕೆಂಡ್ ಬಂದರೆ ಸಾಟರ್ಡೇ ನೈಟ್ ನಾವು ಪ್ಲ್ಯಾನ್ ಮಾಡ್ತೀವಿ ಆಯಿತಾ. ಈ ಸಲ ಸೌತ್ ಇಂಡಿಯನ್ ಫುಡ್ ಬೇಡ, ಬೇರೆ ಏನಾದರೂ ತಿನ್ನೋಣ, ಸಮಥಿಂಗ್ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ತುಂಬ ದೊಡ್ಡ ಪ್ಲ್ಯಾನ್ ಮಾಡ್ತೀವಿ. ಆಮೇಲೆ ಸಂಡೇ ಬಂದಾಗ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿ ಕೊನೆಗೆ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತೀವಿ. ಆಮೇಲೆ ಮೆನ್ಯೂ ನೋಡಿಕೊಂಡು ಫೈನಲಿ ಆರ್ಡರ್ ಮಾಡಿದ್ದು ಒಂದು ತಟ್ಟೆ ಇಡ್ಲಿ, ಒಂದು ಬೆಣ್ಣೆ ಮಸಾಲೆ ದೋಸೆ, ಒಂದು ಟೀ ಮತ್ತೇನೋ ಟಿಫಿನ್. ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿತ್ತು, ಸ್ವೀಟ್, ಇಡ್ಲಿ ಮತ್ತು ವಡಾ ಎಲ್ಲ. ಇವಾಗ ಮೇನ್ ಟಾಪಿಕ್ಗೆ ಬರೋಣ, ಟೇಸ್ಟ್ ಹೇಗಿದೆ ಅಂತ. ನಾನು ಮ್ಯಾಂಗ್ಳೂರಲ್ಲಿ ಹುಟ್ಟಿ ಬ್ಯಾಂಗ್ಳೂರಲ್ಲಿ ವರ್ಷಗಟ್ಟಲೆ ಸೌತ್ ಇಂಡಿಯನ್ ಫುಡ್ ದೋಸೆ ಇಡ್ಲಿ ತಿಂದವಳಲ್ವಾ. ಸೊ ಆಬ್ವಿಯಸ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಹೈ ಇರ್ತದೆ. ಎಸ್ಪೆಷಲಿ ದೋಸೆ ಅಂದರೆ ಬ್ಯಾಂಗ್ಳೂರಲ್ಲಿ ಸಿಗೋ ಆ ಕ್ರಿಸ್ಪಿ ದೋಸೆ, ಬಟರ್ ಫ್ಲೇವರ್, ಚಟ್ನಿ, ಸಾಂಬಾರ್, ಆಹಾ, ನನಗೆ ಬಾಯಲ್ಲಿ ಈಗ ನೀರು ಬರ್ತಾ ಇದೆ. ಸೊ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಮಾಲ್ಗುಡಿ ದೋಸೆ ಕ್ವೈಟ್ ಡೀಸೆಂಟ್ ಆಗಿತ್ತು. ಬಟ್ ನನ್ನ ಪರ್ಸ್ನಲ್ ಟೇಸ್ಟಿಗೆ ಬ್ಯಾಂಗ್ಳೂರು ಅಥವಾ ಮ್ಯಾಂಗ್ಳೂರಲ್ಲಿರೋ ದೋಸೆನೇ ನನಗೆ ಇಷ್ಟ. ಮತ್ತು ಇದಕ್ಕೆ ನಾನೊಂದು 10ರಲ್ಲಿ 6 ರೇಟಿಂಗ್ ಕೊಡ್ತೀನಿ. ಅಂದರೆ ಸೌತ್ ಇಂಡಿಯನ್ ಫುಡ್ ಅಷ್ಟು ರೆಗ್ಯುಲರ್ ಆಗಿ ತಿನ್ನಲ್ಲಲ್ವಾ, ಅವರಿಗೆ ತುಂಬ ಇಷ್ಟ ಆಗ್ಬೋದು. ಪ್ರೈಸ್ ವೈಸ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್. ಅಂದರೆ ದುಬೈಯಲ್ಲಿ ಆಬ್ವಿಯಸ್ಲಿ ಇಂಡಿಯನ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಇಂಡಿಯಾದಲ್ಲಿ ಒಂದು ದೋಸೆಗೆ 100-200 ರೂಪಾಯಿ ಕೊಡ್ತೀವಿ. ಇಲ್ಲಿ ನಾನು ತಿಂದ ದೋಸೆಗೆ 28 ದಿರಮ್ಸ್ ಆಯಿತಾ. ಅಂದರೆ ಇವತ್ತಿನ ರೇಟಿಗೆ ಕನ್ವರ್ಟ್ ಮಾಡಿದರೆ 730 ರುಪೀಸ್. ಇನ್ನೊಂದು ಫನ್ನಿ ಥಿಂಗ್ ಏನಂದರೆ, ನಾವು ದುಬೈಯಲ್ಲಿ ಎಷ್ಟೇ ದೊಡ್ಡ ಫ್ಯಾನ್ಸಿ ರೆಸ್ಟೋರೆಂಟ್ಗೆ ಹೋದರೂ ಕೂಡ ನನ್ನ ಹಸ್ಬೆಂಡಿದು ಒಂದೇ ಒಂದು ಡೈಲಾಗ್ ಆಯಿತಾ. ನಮ್ಮ ಊರಲ್ಲಿ ಒಂದು ಚಿಕ್ಕ ಹೋಟ್ಲಿದೆ, ಅದರ ಹೆಸರು ಐತಪ್ಪಣ್ಣನ ಹೋಟ್ಲ ಅಂತ. ಇಟ್ಸ್ ಫನ್ನಿ, ನನಗೆ ಇವಾಗ ಹೇಳುವಾಗ ನಗು ಬರ್ತಾ ಇದೆ. ದುಬೈಯಲ್ಲಿ ಎಷ್ಟೇ ದೊಡ್ಡ ರೆಸ್ಟೋರೆಂಟ್ ಇರಲಿ, ಎಷ್ಟೇ ಎಕ್ಸ್ಪೆನ್ಸಿವ್ ಫುಡ್ ಇರಲಿ, ಎಷ್ಟೇ ಫೇಮಸ್ ಶೆಫ್ ಇರಲಿ ಆಯಿತಾ, ಅವರ ಮೈಂಡಲ್ಲಿ ಒಂದೇ, ಐತಪ್ಪಣ್ಣ ಮಾಡಿದಾಗ ಇಲ್ಲವೇ ಇಲ್ಲ ಅಂತ. ಅಂತೂ ಕೊನೆಗೆ ನಾವು ಎಷ್ಟೇ ಡಿಫ್ರೆಂಟ್ ಫುಡ್ ಟ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೂ ಕೂಡ ನಮ್ಮ ಸೌತ್ ಇಂಡಿಯನ್ ಹಾರ್ಟ್ ಮತ್ತು ನಮ್ಮನ್ನು ಸೌತ್ ಇಂಡಿಯನ್ ಫುಡ್ ಕಡೆಯೇ ಕರ್ಕೊಂಡು ಬರುತ್ತೆ. ಮೇ ಬಿ ದ್ಯಾಟ್ಸ್ ದ ಥಿಂಗ್ ಅಬೌಟ್ ಓಮ್ ಫುಡ್. ಎಷ್ಟೇ ದೂರ ಹೋದರೂ ಕೂಡ ನಮ್ಮ ಊರಿನ ರುಚಿ ರೀಪ್ಲೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ನನಗೆ ಮಾಲ್ಗುಡಿ ಎಕ್ಸ್ಪೀರಿಯನ್ಸ್ 10ಗೆ 6. ಸೊ ನಿಮಗೆ ಸೌತ್ ಇಂಡಿಯನ್ ಫುಡ್ ಇಷ್ಟ ಇದ್ದರೆ ನೀವು ಟ್ರೈ ಮಾಡಿ, ಮತ್ತು ನೀವು ಟ್ರೈ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.